ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಜನವರಿ 27ರಿಂದ ಸಾಕಷ್ಟು ಬದಲಾವಣೆಯನ್ನು ನೋಡಲಿದ್ದೀರಿ. ಅದು ನಿಮ್ಮ ವ್ಯಾಪಾರದಲ್ಲಾಗಬಹುದು, ವ್ಯವಹಾರದಲ್ಲಾಗ್ಬೋದು, ನಿಮ್ಮ ವೃತ್ತಿ ಜೀವನದಲ್ಲಾಗ್ಬೋದು, ನಿಮ್ಮ ಉದ್ಯೋಗದಲ್ಲಾಗಬಹುದು. ಏನೆಲ್ಲ ಬದಲಾವಣೆಯನ್ನು ಮಿಥುನ ರಾಶಿಯವರು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ಕಂಪ್ಲೀಟಾಗಿ ತಿಳ್ಕೋಬೇಕು, ಸಣ್ಣ ಪುಟ್ಟ ಪರಿಹಾರಗಳನ್ನು ಫಾಲೋ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು ಸ್ನೇಹಿತರೆ, ವ್ಯಾಪಾರ ವ್ಯವಹಾರದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ ಮತ್ತು ನಿಮ್ಮ ಸ್ನೇಹಿತರಲ್ಲಿ ಇದ್ದರೆ ತಪ್ಪದೆ ಅವ್ರಿಗೂ ಕೂಡ ವಿಡಿಯೋವನ್ನು ಶೇರ್ ಮಾಡಿ. ಯಾಕಂದರೆ ನಿಮ್ಮ ಕಡೆಯಿಂದ ಅವರ ಅದೃಷ್ಟ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ ಸ್ನೇಹಿತರೆ. ಓಕೆ, ವ್ಯಾಪಾರ ಮತ್ತು ವ್ಯವಹಾರದ ಬಗ್ಗೆ ಹೇಳೋದಾದರೆ ಜನವರಿ ತಿಂಗಳಿಂದ ಮುಂದಿನ ದಿನಗಳ ತನಕ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅಂದರೆ, ವ್ಯಾಪಾರ ಮಾಲೀಕರು ಸ್ಪರ್ಧೆ ಅಥವಾ ಪಾಲುದಾರಿಕೆಗಳಿಂದ ಒತ್ತಡವನ್ನು ಅನುಭವಿಸಬಹುದು. ಬಾಕಿ ಇರುವಂತಹ ಸಮಸ್ಯೆಗಳು, ಸಂಘರ್ಷಗಳು ಅಥವಾ ತಪ್ಪು ಗ್ರಹಿಕೆಗಳನ್ನು ನೀವು ಪರಿಹರಿಸಬೇಕಾಗಬಹುದು. ಜನವರಿ ಮಧ್ಯದ ನಂತರ ವ್ಯಾಪಾರ ಪಾಲುದಾರಿಕೆಗಳು ಸಕ್ರಿಯವಾಗಿರುತ್ತವೆ. ನೀವು ಒಪ್ಪಂದಗಳಿಗೆ ಸಹಿ ಹಾಕಬಹುದು, ನಿಯಮಗಳನ್ನು ಮರು ಮಾತುಕತೆ ನಡೆಸಬಹುದು ಅಥವಾ ಗ್ರಾಹಕರೊಂದಿಗೆ ನಿಕಟವಾಗಿ ಕೆಲಸ ಮಾಡಬಹುದು. ಒಪ್ಪಂದಗಳನ್ನು ಸ್ಪಷ್ಟವಾಗಿ ಇರಿಸಿ ಮತ್ತು ವ್ಯವಹಾರದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಳಕ್ಕೆ ಹೋಗಬೇಡಿ, ತಪ್ಪಿಸಿ ಆದಷ್ಟು. ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ, ದುಡುಕಿನ ನಿರ್ಧಾರ ಒಳಿತಲ್ಲ. ಮುಂದಿನ ದಿನಗಳಲ್ಲಿ ಅದರಿಂದ ಲಾಭ ಬೇಕು ಅಂದರೆ ಸ್ನೇಹಿತರೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಯಾವುದೇ ಸಹಿಯನ್ನು ಹಾಕಬೇಕಾದ್ರೂ ಕೂಡ 1 ಅಥವಾ 2, 3 ಬಾರಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಂಡು ಈ ತಿಂಗಳಲ್ಲಿ ಸಹಿಯನ್ನು ಹಾಕಿ ಸ್ನೇಹಿತರೆ. ವರ್ಷದ ಮೊದಲ ತಿಂಗಳಾಗಿರುವುದರಿಂದ ವರ್ಷದ ಮೊದಲ ದಿನದಿಂದಲೇ ಸಾಕಷ್ಟು ಎಚ್ಚರಿಕೆಯ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ, ಬಹಳ ಎಚ್ಚರಿಕೆಯಿಂದ ಒಪ್ಪಂದಗಳಿಗೆ ಸ್ಪಷ್ಟವಾಗಿ ಇರಿಸಿ ಮತ್ತು ವ್ಯವಹಾರದಲ್ಲಿ ಭಾವನಾತ್ಮಕ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ ಮಿಥುನ ರಾಶಿಯವರು ಅಂತ ಹೇಳ್ತಾ, ಇನ್ನು ಶಿಕ್ಷಣದ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯ ವಿದ್ಯಾರ್ಥಿಗಳು ಏನೆಲ್ಲ ಫಲಿತಾಂಶವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದು ಸಾಕಷ್ಟು ನನಗೆ ಕ್ವಶನ್ ಕೇಳ್ತಿರ್ತೀರ, ನಮ್ಮ ಮಕ್ಕಳು ಯಾವ ರೀತಿ ಫಲಿತಾಂಶವನ್ನು ತೆಗಿಬಹುದು, ಯಾವ ರೀತಿ ಅಭ್ಯಾಸವನ್ನು ಮಾಡಲಿದ್ದಾರೆ, ಯಾವ ರೀತಿ ನಾವು ಅಭ್ಯಾಸವನ್ನು ಮಾಡಿಸ್ಬೇಕು ಅನ್ನೋದನ್ನ ಸಾಕಷ್ಟು ಕೇಳಿಸ್ತಾ ಇರ್ತೀರ ಸ್ನೇಹಿತರೆ. ವೈದಿಕ ಜ್ಯೋತಿಷ್ಯದ ಪ್ರಕಾರ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಈ ವರ್ಷ ನಿರೀಕ್ಷೆಗಳು ಅಥವಾ ಕೆಲಸದ ಹೊರೆಯಿಂದ ಭಾರ ಎನಿಸಬಹುದು. ಅಧ್ಯಯನದ ಕಡೆ ಗಮನ ಕೊಡುವುದಕ್ಕೆ ನೀವು ಸಾಕಷ್ಟು ಓದುತ್ತಿದ್ದರೂ ತಕ್ಷಣ ಫಲಿತಾಂಶ ಸಿಗುತ್ತಿಲ್ಲ ಎಂದು ಅನಿಸಬಹುದು ಸ್ನೇಹಿತರೆ. ತಿಂಗಳ ಮಧ್ಯದ ನಂತರ ಅಂದರೆ 25ನೇ ತಾರೀಕಿನ ನಂತರ ಸ್ಪಷ್ಟತೆ ಸುಧಾರಿಸುತ್ತದೆ ಸ್ವಲ್ಪವಾಗಿ. ಶಿಕ್ಷಕರು ಅಥವಾ ಮಾರ್ಗದರ್ಶಕರಿಂದ ಸ್ನೇಹಿತರೆ ಮಾರ್ಗದರ್ಶನವು ನಿಮಗೆ ದಿಕ್ಕನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಗುರು ಹಿರಿಯರ ಮಾತನ್ನು ಪಾಲಿಸುವುದು, ಕೇಳುವುದು ಬಹಳ ಮುಖ್ಯವಾಗುತ್ತದೆ ಸ್ನೇಹಿತರೆ. ಈ ಸಮಯದಲ್ಲಿ ಇತರರೊಂದಿಗೆ ಹೋಲಿಕೆ ಮಾಡಿಕೊಳ್ಳುವ ಬದಲು ಸ್ಥಿರತೆಯತ್ತ ಗಮನ ಹರಿಸಿ. ನೀವು ಅವ್ರ ಬಗ್ಗೆ ಇವ್ರ ಬಗ್ಗೆ ಯೋಚನೆ ಮಾಡುವುದ ಬದಲು ಸ್ನೇಹಿತರೆ ನಿಮ್ಮ ಗಮನದ ಬಗ್ಗೆ ನೀವು ಅತಿಯಾಗಿ ಯೋಚಿಸಿ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕು ಅಂದರೆ ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳಿ ಮತ್ತು ಗುರು ಹಿರಿಯರ ಮಾತನ್ನು ಪಾಲಿಸುವುದು, ಕೇಳುವುದು ಎರಡೂ ಮುಖ್ಯವಾಗುತ್ತದೆ. ಇನ್ನು ಒಂದು ವೇಳಾಪಟ್ಟಿಯನ್ನು ರಚಿಸಿ ಸರಿಯಾದ ಸಮಯಕ್ಕೆ ಕೂತು ಅಧ್ಯಯನವನ್ನು ಮಾಡಿ ಸ್ನೇಹಿತರೆ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಮುಂದಿನದಾಗಿ ಹೇಳೋದಾದರೆ ನಿಮ್ಮ ಹೆಲ್ತ್ ಬಗ್ಗೆ. ನಿಮ್ಮ ಆರೋಗ್ಯದಲ್ಲಿ ಅಂದರೆ ಮಿಥುನ ರಾಶಿಯವರ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ, ಈ ತಿಂಗಳು ಆರೋಗ್ಯಕ್ಕೆ ಸ್ಥಿರವಾದ ಕಾಳಜಿ ಬೇಕು. ದ್ವಿತೀಯಾರ್ಧದಲ್ಲಿ ಕೆಲಸದ ಒತ್ತಡ ಮತ್ತು ದಿನಚರಿಯ ಒತ್ತಡವು ಜೀರ್ಣಕ್ರಿಯೆ, ನಿದ್ರೆ ಅಥವಾ ರೋಗ ನಿರೋಧಕ ಶಕ್ತಿಯ ಮೇಲೆ ಪರಿಣಾಮ ಬೀರಬಹುದು.
ವಿಶ್ರಾಂತಿಯ ನಂತರವೂ ನೀವು ಸುಸ್ತಾಗಬಹುದು. ತಿಂಗಳ ಮಧ್ಯದ ನಂತರ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸುತ್ತಿದ್ದರೆ ಭಾವನಾತ್ಮಕ ಒತ್ತಡ ಹೆಚ್ಚಾಗಬಹುದು. ಇದು ದೈಹಿಕವಾಗಿ ಪ್ರತಿಫಲಿಸಬಹುದು. ನಿಯಮಿತವಾಗಿ ದಿನಚರಿಯನ್ನು ಕಾಪಾಡಿಕೊಳ್ಳಿ. ಅಂದರೆ ಸ್ನೇಹಿತರೆ, ಲಘು ಆಹಾರವನ್ನು ಸೇವಿಸುವುದು, ಲಘು ವ್ಯಾಯಾಮವನ್ನು ಮಾಡುವುದು, ಸಣ್ಣ ಆರೋಗ್ಯ ಸೂಚನೆಗಳನ್ನು ನಿರ್ಲಕ್ಷಿಸದೆ ತಕ್ಷಣ ವೈದ್ಯರನ್ನು ಭೇಟಿ ಮಾಡುವುದು, ಜೊತೆಗೆ ಅವ್ರು ಕೊಡುವಂತಹ ಸಲಹೆಯನ್ನು ಫಾಲೋ ಮಾಡುವುದು. ಇನ್ನು ಪ್ರತಿದಿನ ಯೋಗ, ಧ್ಯಾನವನ್ನು ಮಾಡುವುದು, ಮೆಡಿಟೇಷನನ್ನು ಮಾಡುವುದು, ಹೊರಗಿನ ತಿಂಡಿ ತಿನಿಸುಗಳನ್ನು, ಎಣ್ಣೆಯಲ್ಲಿ ಕರಿದಂತಹ ತಿಂಡಿ ತಿನಿಸುಗಳನ್ನು ಅವಾಯ್ಡ್ ಮಾಡುವುದು, ಜಂಕ್ ಫುಡ್ಡನ್ನು ಅವಾಯ್ಡ್ ಮಾಡುವುದು, ಚೆನ್ನಾಗಿ ನೀರನ್ನು ಕುಡಿಯುವುದು, ಹಸಿರು ತರಕಾರಿ, ಹಣ್ಣು ಹಂಪಲುಗಳನ್ನು ಚೆನ್ನಾಗಿ ಸೇವಿಸುವುದರಿಂದ ನಿಮ್ಮ ಆರೋಗ್ಯ ಖಂಡಿತವಾಗಿಯೂ ಸ್ನೇಹಿತರೆ ಸುಧಾರಣೆಗೆ ಬರಲಿದೆ. ಉತ್ತಮ ಆರೋಗ್ಯವನ್ನು ಮುಂದಿನ ದಿನಗಳಲ್ಲಿ ಖಂಡಿತವಾಗಿಯೂ ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಮಿಥುನ ರಾಶಿಯವರು ತಪ್ಪದೆ ಇದನ್ನು ಫಾಲೋಅಪ್ ಮಾಡಬೇಕಾಗುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ. ಇನ್ನು ಅದೇ ರೀತಿ ಕುಟುಂಬ ಮತ್ತು ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಮಿಥುನ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂದರೆ, ತಿಂಗಳ ದ್ವಿತೀಯಾರ್ಧದಲ್ಲಿ ಸಂಬಂಧಗಳು ಪ್ರಮುಖ ಪಾತ್ರ ವಹಿಸುತ್ತದೆ. ಆರಂಭದಲ್ಲಿ ಕೆಲಸದ ಹೊರೆ ಅಥವಾ ಆಂತರಿಕ ಆಲೋಚನೆಗಳಿಂದಾಗಿ ನೀವು ಭಾವನಾತ್ಮಕವಾಗಿ ಬರಿದಾದಂತೆ ಅಥವಾ ಸ್ವಲ್ಪ ದೂರವಾದಂತೆ ಅನುಭವಿಸ್ಬೋದು. ನಿಮಗೆ ಜನವರಿ ಮಧ್ಯದ ನಂತರ ಅಂದರೆ 25ನೇ ತಾರೀಕು ನಂತರ ಸ್ನೇಹಿತರೆ, ಸಂಗಾತಿ ಅಥವಾ ಜೀವನ ಭಾಗಿದಾರರಿಗೆ ಹೆಚ್ಚು ಗಮನ ಬೇಕಾಗುತ್ತದೆ. ನಿಮ್ಮಲ್ಲಿ ಕೆಲವರು ಭವಿಷ್ಯದ ಯೋಜನೆಗಳು, ಜವಾಬ್ದಾರಿಗಳು ಅಥವಾ ನಿರೀಕ್ಷೆಗಳ ಬಗ್ಗೆ ಗಂಭೀರ ಚರ್ಚೆಗಳನ್ನು ನಡೆಸಬಹುದು. ಕುಜ ಮತ್ತು ಸೂರ್ಯ ನಿಮ್ಮ 7ನೇ ಮನೆಯ ಮೇಲೆ ಪ್ರಭಾವ ಬೀರುವುದರಿಂದ ಸಣ್ಣ ಅಹಂಕಾರದ ಘರ್ಷಣೆಗಳು ಸಾಧ್ಯ. ಸಂಭಾಷಣೆಗಳನ್ನು ಶಾಂತವಾಗಿ ನಿರ್ವಹಿಸಿ ಮತ್ತು ಭಾವನಾತ್ಮಕವಾಗಿ ಪ್ರತಿಕ್ರಿಯೆಗಳನ್ನು ಆದಷ್ಟು ತಪ್ಪಿಸಿ ಸ್ನೇಹಿತರೆ, ಒಳಿತಾಗಲಿದೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಮನಸ್ತಾಪ ಬರಬಹುದು. ಈ ತಿಂಗಳ ಎಂಡಿನಲ್ಲಿ ಸ್ನೇಹಿತರೆ, ವಾದ ವಿವಾದಗಳು ಉಂಟಾಗಬಹುದು. ಸಣ್ಣ ಪುಟ್ಟ ಜಗಳಗಳಿಂದ ಆದಷ್ಟು ದೂರವಿರಿ ಸ್ನೇಹಿತರೆ. ವಿಶೇಷವಾಗಿ ಹಣಕಾಸು ಅಥವಾ ಸಂವಹನಕ್ಕೆ ಸಂಬಂಧಿಸಿದಂತೆ ತಾಳ್ಮೆ ಅಗತ್ಯವಿರುತ್ತದೆ. ಸೊ ಈ ವಿಚಾರಕ್ಕೆ ಸಣ್ಣ ಪುಟ್ಟ ಮಾತುಗಳು ಬರಬಹುದು ಸ್ನೇಹಿತರೆ, ಆದಷ್ಟು ತಾಳ್ಮೆಯಿಂದ ಇರುವುದು ಉತ್ತಮ. ನೀವು ಮಾತನಾಡುವುದಕ್ಕಿಂತ ಹೆಚ್ಚು ಆಲಿಸಿ, ಅಂದರೆ ಕೇಳಿಸ್ಕೊಳ್ಳಿ. ಮೊದಲು ಅರ್ಥ ಮಾಡಿಕೊಳ್ಳುವಿಕೆಯನ್ನು ಶಾಂತಿಯಿಂದ ತರುತ್ತದೆ ಸ್ನೇಹಿತರೆ. ಸೊ ಹಾಗಾಗಿ ಈ ತಿಂಗಳು ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮನೆಯಲ್ಲಿ ಶುಭ ಕಾರ್ಯ ನಡೆಯಲಿದೆ ಸ್ನೇಹಿತರೆ. ಯಾರಿಗೆ ಇನ್ನೂ ಮದುವೆಯಾಗಿಲ್ಲ ಅಂಥವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ. ಇನ್ನು ನವ ಜೋಡಿಗಳಿಗೆ ಸ್ನೇಹಿತರೆ ಸಂತಾನ ಭಾಗ್ಯ ಕೂಡ ಇದೆ. ಆಲ್ಮೋಸ್ಟ್ ನನಗೆ ಕೇಳ್ತಾ ಇರ್ತೀರ ಇವೆರಡು ಕ್ವಶನ್ನ ಸ್ನೇಹಿತರೆ. ಸಂತಾನ ಭಾಗ್ಯ ಇದೆಯಾ, ಮದುವೆ ಯೋಗ ಇದೆಯಾ ತಿಳಿಸ್ಕೊಡಿ ಅಂತ ಕೇಳ್ತಿದ್ದೀರಾ. ಖಂಡಿತವಾಗಿಯೂ ಮದುವೆ ಯೋಗ ಇದೆ ಮಿಥುನ ರಾಶಿಯವರಿಗೆ. ಇನ್ನು ಅದೇ ರೀತಿ ನಿಮ್ಮ ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅಂದರೆ, ಆರ್ಥಿಕವಾಗಿ ಜನವರಿ ಎಚ್ಚರಿಕೆ ಬಯಸುತ್ತದೆ. 2ನೇ ಮನೆಯಲ್ಲಿರುವಂತಹ ಧನಸ್ಥಾನದಲ್ಲಿ ಕೇತು ಉಳಿತಾಯ ಮತ್ತು ಕುಟುಂಬದ ಹಣಕಾಸಿನ ಬಗ್ಗೆ ಅನಿಶ್ಚಿತತೆಯನ್ನು ಉಂಟು ಮಾಡಬಹುದು. ನಿಮ್ಮಲ್ಲಿ ಕೆಲವರು ಆರೋಗ್ಯ, ಕುಟುಂಬ, ಅನಿರೀಕ್ಷಿತ ವಿಷಯಗಳಿಗೆ ಸಂಬಂಧಿಸಿದ ಖರ್ಚುಗಳ ಬಗ್ಗೆ ಚಿಂತಿಸಬಹುದು ಸ್ನೇಹಿತರೆ. 12ನೇ ಮನೆಯಲ್ಲಿರುವಂತಹ ವ್ಯಯಸ್ಥಾನದಲ್ಲಿ ಗುರು ಖರ್ಚುಗಳನ್ನು ಹೆಚ್ಚಿಸಲಿದ್ದಾರೆ. ವಿಶೇಷವಾಗಿ ಪ್ರಯಾಣ, ವೈದ್ಯಕೀಯ ಅಗತ್ಯಗಳು, ಆಧ್ಯಾತ್ಮಿಕ ಚಟುವಟಿಕೆಗಳು ಅಥವಾ ದಾನಕ್ಕಾಗಿ ಹಣವನ್ನು ನೀವು ಎಂದಿಗಿಂತಲೂ ಹೆಚ್ಚು ಹೊರ ಹೋಗುತ್ತದೆ ಅಂತಲೇ ಹೇಳಬಹುದು. ಈ ಖರ್ಚುಗಳು ಜಾಸ್ತಿ ಆಗಲಿದೆ ಸ್ನೇಹಿತರೆ. ಆದರೆ ಅನಗತ್ಯ ಖರ್ಚುಗಳಿಂದ ಆದಷ್ಟು ದೂರವಿದ್ದರೆ ಒಳಿತು. ಆದರೆ ಈ ಖರ್ಚುಗಳು ಹೆಚ್ಚಾಗಿ ಅಗತ್ಯವಾದವುಗಳೇ ಆಗಿರುತ್ತವೆ ಸ್ನೇಹಿತರೆ. ನಿಮ್ಮ ಆರೋಗ್ಯಕ್ಕೆ ಖರ್ಚಾಗಲಿದೆ. ಇನ್ನು ಪ್ರಯಾಣ, ವಿಶೇಷವಾಗಿ ವೈದ್ಯಕೀಯ ಅಗತ್ಯಗಳು, ದಾನಕ್ಕಾಗಿ ಹಣ ಹೆಚ್ಚನ್ನು ಖರ್ಚು ಮಾಡಲಿದ್ದೀರಿ. ಇನ್ನು 27ನೇ ತಾರೀಕು ನಂತರ ಸ್ಪಷ್ಟತೆ ಸುಧಾರಿಸುತ್ತದೆ. ನೀವು ಹಣಕಾಸನ್ನು ಹೆಚ್ಚು ಎಚ್ಚರಿಕೆಯಿಂದ ಸಂಘಟಿಸಲು ಮತ್ತು ಅನಗತ್ಯ ವೆಚ್ಚಗಳನ್ನು ಕಡಿಮೆ ಮಾಡಲು ಪ್ರಾರಂಭಿಸಬಹುದು. ಸುಮ್ಮನೆ ಯಾರತ್ತಿನ ಹತ್ರ ಸ್ನೇಹಿತರೆ ಸಾಲ ಕೇಳುವುದನ್ನು ತಪ್ಪಿಸಿ ಮತ್ತು ಸುಮ್ಮನೆ ಸಾಲ ನೀಡುವುದನ್ನು ತಪ್ಪಿಸಿ ಮತ್ತು ಖರ್ಚುಗಳ ಮೇಲೆ ನಿಗಾ ಇರಿಸಿ, ಒಳಿತಾಗಲಿದೆ. ಯಾಕಂದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ಪ್ರಾಬ್ಲಮ್ ನಿಮಗೆ ಎದುರಾಗಬಾರ್ದು, ಬೇರೆಯವರ ಹತ್ರ ಸಾಲ ಕೇಳಬಾರ್ದು ಅಂದರೆ ಈ ವಿಚಾರದ ಬಗ್ಗೆ ಎಚ್ಚರಿಕೆ ವಹಿಸುವುದು ಉತ್ತಮ. ಇನ್ನು ಅದೇ ರೀತಿ ನಿಮ್ಮ ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡೋದಾದರೆ ಸ್ನೇಹಿತರೆ, ಈ ತಿಂಗಳು ನಿಮಗೆ ಕೆಲಸ ನಿಮ್ಮನ್ನು ಬ್ಯುಸಿಯಾಗಿರಿಸುತ್ತದೆ. ನೀವು ನಿರಂತರವಾಗಿ ಸಮಸ್ಯೆಗಳನ್ನು ಸರಿಪಡಿಸುತ್ತಿದ್ದೀರಿ, ಗಡುವನ್ನು ತಲುಪುತ್ತಿದ್ದೀರಿ
ಅಥವಾ ಇತರರು ತಪ್ಪಿಸುವಂತಹ ಕೆಲಸಗಳನ್ನು ನೀವೇ ನಿರ್ವಹಿಸುತ್ತಿದ್ದೀರಿ ಎಂದು ಅನಿಸಬಹುದು. ನಿಮ್ಮಲ್ಲಿ ಕೆಲವರು ಆರಂಭದಲ್ಲಿ ಹೆಚ್ಚು ಮೆಚ್ಚುಗೆ ಇಲ್ಲದೆ ಹೆಚ್ಚುವರಿ ಜವಾಬ್ದಾರಿಗಳನ್ನು ನಿಭಾಯಿಸಬಹುದು. ನೀವು ಕೆಲಸದ ಸ್ಥಳದಲ್ಲಿ ಸ್ಪರ್ಧೆ ಅಥವಾ ಒತ್ತಡವನ್ನು ಎದುರಿಸಬಹುದು, ಆದರೆ ನಿಮ್ಮ ತಾಳ್ಮೆ ಅದನ್ನು ನಿಭಾಯಿಸಲು ಸಹಾಯವನ್ನು ಮಾಡುತ್ತದೆ. ಈ ಹಂತವು ನಿಮ್ಮ ಸಹಿಷ್ಣುತೆ ಮತ್ತು ಕೌಶಲ್ಯವನ್ನು ಬಲಪಡಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು 26ನೇ ತಾರೀಕು ಸ್ನೇಹಿತರೆ, ನಂತರ ಕೆಲಸದ ಸ್ಥಳದ ವಾತಾವರಣ ಬದಲಾಗುತ್ತದೆ. ಸಹೋದ್ಯೋಗಿಗಳು, ಗ್ರಾಹಕರು ಅಥವಾ ಪಾಲುದಾರರೊಂದಿಗಿನ ಸಂವಹನ ಹೆಚ್ಚು ಮುಖ್ಯವಾಗುತ್ತದೆ. ನಿಮ್ಮಲ್ಲಿ ಕೆಲವರು ಹೊಸಬರೊಂದಿಗೆ ಸ್ನೇಹಿತರೆ ನಿಕಟವಾಗಿ ಕೆಲಸ ಮಾಡಲು ಅಥವಾ ಮಾತುಕತೆ ಅಥವಾ ಒಪ್ಪಂದಗಳನ್ನು ನಿರ್ವಹಿಸಲು ಕೇಳಬಹುದು. ಅದೇ ರೀತಿ ನಿಮ್ಮ 7ನೇ ಮನೆಯಲ್ಲಿರುವಂತಹ ಸಪ್ತಮ ಸ್ಥಾನದಲ್ಲಿ ಕುಜ ಇರುವುದರಿಂದ ಇತರರಿಂದ ಬಲವಾದ ಅಭಿಪ್ರಾಯಗಳು ಬರಬಹುದು. ನೀವು ಶಾಂತವಾಗಿ ನಿಮ್ಮ ನಿಲುವನ್ನು ಉಳಿಸಿಕೊಳ್ಬೇಕು ಮತ್ತು ವಾದ ವಿವಾದಗಳನ್ನು ಆದಷ್ಟು ಈ ತಿಂಗಳು ತಪ್ಪಿಸಬೇಕು. ಎಲ್ಲವನ್ನು ಒಬ್ಬರೇ ಮಾಡಲು ಪ್ರಯತ್ನಿಸಬೇಡಿ. ಸಹಯೋಗವು ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ಫಲಿತಾಂಶಗಳನ್ನು ಸುಧಾರಿಸುತ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಅನ್ನೋದನ್ನ ತಿಳಿಸ್ಕೊಟ್ಟಾಯಿತು. ಇನ್ನು ಒಟ್ಟಾರೆ ಭವಿಷ್ಯ ಹೇಗಿರಲಿದೆ ಅಂದರೆ, ನಿಮ್ಮ ಗಮನವು ಸಂಬಂಧಗಳು ಮತ್ತು ಪಾಲುದಾರಿಕೆಗಳ ಕಡೆಗೆ ಸ್ಪಷ್ಟವಾಗಿ ಬದಲಾಗುತ್ತದೆ. ನಿಮ್ಮ ಸುತ್ತಲಿರುವಂತಹ ಜನರು ಹೆಚ್ಚು ಮುಖ್ಯವಾಗುತ್ತಾರೆ ಮತ್ತು ಪ್ರಗತಿಗೆ ಸಹಕಾರವೇ ಪ್ರಮುಖ ಎಂದು ನೀವು ಅರಿತುಕೊಳ್ಳಬಹುದು. 12ನೇ ಮನೆಯಲ್ಲಿರುವಂತಹ ಗುರು ನಿಮ್ಮನ್ನು ಭಾವನಾತ್ಮಕವಾಗಿ ಸೂಕ್ಷ್ಮ ಮತ್ತು ಅಂತರ್ಮುಖಿಯನ್ನಾಗಿ ಮಾಡುತ್ತಾನೆ. ಆದರೆ 9ನೇ ಮನೆಯಲ್ಲಿರುವ ಶನಿ ನಿಧಾನವಾಗಿ ನಿಮ್ಮ ನಂಬಿಕೆ ಮತ್ತು ದೀರ್ಘಕಾಲೀನ ದಿಕ್ಕನ್ನು ಮರುರೂಪಿಸುತ್ತಾನೆ. ಈ ತಿಂಗಳು ನಿಮಗೆ ಕರ್ತವ್ಯ ಮತ್ತು ಭಾವನೆ, ಪ್ರಯತ್ನ ಮತ್ತು ಸ್ವೀಕಾರದ ನಡುವೆ ಸಮತೋಲನವನ್ನು ಕಲ್ಪಿಸುತ್ತದೆ ಸ್ನೇಹಿತರೆ. ಜನವರಿ ತಿಂಗಳ ನಂತರ ನಿಮಗೆ ಹೊಂದಾಣಿಕೆ ಮತ್ತು ಅರಿವಿನ ತಿಂಗಳಂತೆ ಭಾವಿಸಬಹುದು. ಮುಂದಿನ ದಿನಗಳಲ್ಲಿ ಆರಂಭದಲ್ಲಿ ನಿಮ್ಮ ಗಮನವು ದೈನಂದಿನ ಜವಾಬ್ದಾರಿಗಳು, ಆರೋಗ್ಯ ಮತ್ತು ಕೆಲಸದ ದಿನಚರಿಯ ಮೇಲೆ ಇರಬಹುದು. ನೀವು ನಿರಂತರವಾಗಿ ಸಮಸ್ಯೆಗಳನ್ನು ಪರಿಹರಿಸುವುದು, ಒತ್ತಡವನ್ನು ನಿಭಾಯಿಸುವುದು ಮತ್ತು ಇತರರ ಕಾಳಜಿ ವಹಿಸುವುದರಲ್ಲೇ ಕಳೆಯುತ್ತಿರುವಿರಿ ಎಂದು ಅನಿಸಬಹುದು ಸ್ನೇಹಿತರೆ. ಹಾಗಾಗಿ ಸಾಕಷ್ಟು ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ. ಅಷ್ಟೇ ಕೂಡ ಸಮಸ್ಯೆಗಳು ಎದುರಾಗಲಿದೆ. ಅದಕ್ಕೆಲ್ಲ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ಪರಿಹಾರವನ್ನು ಅನುಸರಿಸಿದಲ್ಲಿ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಎಷ್ಟೇ ಬಂದರೂ ಕೂಡ ನಿವಾರಣೆಯಾಗಲಿದೆ. ಇನ್ನೂ ಒಂದು 2-3 ಕ್ವಶನ್ ಕೇಳಿದ್ದೀರಾ, ಅದಕ್ಕೆ ಆನ್ಸರ್ನ ತಿಳಿಸ್ಕೊಟ್ಬಿಡ್ತೀನಿ ಸ್ನೇಹಿತರೆ. ವಿದ್ಯಾರ್ಥಿಗಳು ಕೇಳಿರೋದು, ನನ್ನ ಅಧ್ಯಯನ ಅಥವಾ ಕಲಿಕೆಗೆ ಸ್ನೇಹಿತರೆ 2026ನೇ ವರ್ಷ ಉತ್ತಮವೇ ಅಂತ ಕೇಳಿದ್ದೀರಾ. ಹೌದು, ದ್ವಿತೀಯಾರ್ಧದಲ್ಲೂ ಕೂಡ ಇನ್ನು ಮೊದಲಾರ್ಧದಲ್ಲೂ ಕೂಡ ಸ್ಪಷ್ಟತೆ ಸುಧಾರಿಸುತ್ತದೆ ಮತ್ತು ಶಿಕ್ಷಕರು, ಮಾರ್ಗದರ್ಶಕರಿಂದ ಮಾರ್ಗದರ್ಶನವು ನಿಮಗೆ ಮುಂದುವರಿಯಲು ಸಹಾಯವನ್ನು ಮಾಡುತ್ತದೆ. ಇನ್ನು ಅದೇ ರೀತಿ ನನಗೆ ಖರ್ಚು ಹೆಚ್ಚಾಗುತ್ತಿದೆಯೇ, ಈ 2026ರಲ್ಲಿ ಯಾವ ರೀತಿ ನಾವು ಖರ್ಚು ಮಾಡಬೇಕು ಅಂತ ಕೇಳಿದ್ದೀರಾ. ಹೌದು, ನೀವು ಆರೋಗ್ಯ, ಪ್ರಯಾಣ, ಅನಿವಾರ್ಯ ಜವಾಬ್ದಾರಿಗಳಿಗೆ ಹೆಚ್ಚು ಖರ್ಚು ಮಾಡಬೇಕಾಗಿ ಬರಬಹುದು. ಆದ್ದರಿಂದ ಯೋಜನೆ ಕೂಡ ಮುಖ್ಯ. ಒಂದಷ್ಟು ಸೇವಿಂಗ್ಸ್ ಅನ್ನೋದನ್ನ ಮಾಡಿಡಿ ಸ್ನೇಹಿತರೆ, ಉಳಿತಾಗಲಿದೆ. ಇದು ನೀವು ಕೇಳಿರುವಂತಹ 2 ಕ್ವಶನ್ ಅಂತಲೇ ಹೇಳಬಹುದು. ಇನ್ನು ಪರಿಹಾರದ ಪ್ರಕಾರ ಹೇಳೋದಾದರೆ ಸ್ನೇಹಿತರೆ, ಈ ಪರಿಹಾರವನ್ನು ಅನುಸರಿಸಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿದೆ. ಮೊದಲನೇದಾಗಿ ಮಾನಸಿಕ ಶಾಂತಿಗಾಗಿ ಪ್ರತಿದಿನ 11 ಬಾರಿ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳುತ್ತಾ ಸೂರ್ಯ ದೇವರಿಗೆ ನಮಸ್ಕರಿಸುತ್ತಾ ಸೂರ್ಯ ದೇವರಿಗೆ ಅರ್ಘ್ಯವನ್ನು ನೀಡಿ. ನೀರಿನಲ್ಲಿ ಬೆಲ್ಲ ಮತ್ತು ಕುಂಕುಮವನ್ನು ಮಿಶ್ರಣ ಮಾಡಿ ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿ. ಈ ರೀತಿ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಮನ್ನಣೆ ಸಿಗಲಿದೆ ಸ್ನೇಹಿತರೆ, ಅಂದರೆ ಲಾಭ ಸಿಗಲಿದೆ ಅಂತಲೇ ಹೇಳಬಹುದು. ಈ ಒಂದು ಪರಿಹಾರವನ್ನು ಮಾಡಿ. ಇನ್ನು ಸೋಮವಾರ ಮತ್ತು ಶುಕ್ರವಾರದಂದು ಬಿಳಿ ಬಣ್ಣದ ವಸ್ತುಗಳನ್ನು, ಆಹಾರವನ್ನು ದಾನ ಮಾಡ್ಬೋದು. ಬಿಳಿ ಬಟ್ಟೆ, ಆಹಾರ ಅಂದರೆ ಅಕ್ಕಿ, ಹಾಲು, ಸಿಹಿ ತಿಂಡಿಗಳನ್ನು ದಾನ ಮಾಡಿ. ಆದಷ್ಟು ನಿರ್ಗತಿಕರಿಗೆ, ಬಡವರಿಗೆ, ವೃದ್ಧರಿಗೆ ಸ್ನೇಹಿತರೆ ದಾನ ಮಾಡುವುದು ಉತ್ತಮ. ಹಾಗಾಗಿ ತಪ್ಪದೆ ಈ 2 ಪರಿಹಾರವನ್ನು ಮಾಡಿ. ಇನ್ನು ಸೋಮವಾರದಂದು ಶಿವನಿಗೆ ಹಾಲು ಮತ್ತು ನೀರನ್ನು ಅರ್ಪಿಸಿ ಸ್ನೇಹಿತರೆ, ಒಳಿತಾಗಲಿದೆ. ಈ ಸಣ್ಣ ಪುಟ್ಟ ಪರಿಹಾರದಿಂದ ನಿಮ್ಮ ದೊಡ್ಡ ಸಮಸ್ಯೆ ಕೂಡ ನಿವಾರಣೆಯಾಗಲಿದೆ. ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಸಂಪೂರ್ಣ ಮಾಹಿತಿ ಸಿಕ್ಕಿದ್ರೆ ದಯವಿಟ್ಟು ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ
ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.